ಸಾಯಿ ಸಚ್ಚರಿತ್ರೆ ಅಧ್ಯಾಯ 12 ಅನುಭವಗಳು ಕಾಕಾ ಮಹಾಜನಿ ದುಮಾಲ್ ದಿ ಪ್ಲೀಡರ್ ಶ್ರೀಮತಿ ನಿಮೋಂಕರ್ ಮೂಲೈ ಶಾಸ್ತ್ರಿ ಒಬ್ಬ ವೈದ್ಯ. ಈಗ ಈ ಅಧ್ಯಾಯದಲ್ಲಿ ಬಾಬಾ ಭಕ್ತರನ್ನು ಹೇಗೆ ಬರಮಾಡಿಕೊಂಡರು ಮತ್ತು ನಡೆಸಿಕೊಂಡರು ಎಂದು ನೋಡೋಣ. ಒಬ್ಬ ಸಂತನ ಮಿಷನ್. ದೈವಿಕ ಅವತಾರದ ಉದ್ದೇಶವು ಒಳ್ಳೆಯವರನ್ನು ರಕ್ಷಿಸುವುದು ಮತ್ತು ದುಷ್ಟರನ್ನು ನಾಶಮಾಡುವುದು ಎಂದು ನಾವು ಈ ಹಿಂದೆ ನೋಡಿದ್ದೇವೆ. ಆದರೆ ಸಂತರ ಧ್ಯೇಯವು ತುಂಬಾ ಭಿನ್ನವಾಗಿದೆ. ಅವರಿಗೆ ಒಳ್ಳೆಯವರು ಮತ್ತು ದುಷ್ಟರು ಒಂದೇ ಆಗಿರುತ್ತಾರೆ. ಮೊದಲು ಅವರು ದುಷ್ಟರನ್ನು ಸಹಿಸಿಕೊಂಡು ಅವರನ್ನು ಸರಿಯಾದ ಹಾದಿಯಲ್ಲಿ ಇರಿಸುತ್ತಾರೆ. ಅವರು ಭವಸಾಗರವನ್ನು ಲೌಕಿಕ ಅಸ್ತಿತ್ವದ ಸಾಗರ ನಾಶಮಾಡಲು ಅಗಸ್ತಿಯಂತೆ ಅಥವಾ ಅಜ್ಞಾನದ ಕತ್ತಲೆಗೆ ಸೂರ್ಯನಂತೆ. ದೇವರು ಸಂತರಲ್ಲಿ ವಾಸಿಸುತ್ತಾನೆ. ವಾಸ್ತವವಾಗಿ ಅವರು ಅವನಿಂದ ಭಿನ್ನವಾಗಿಲ್ಲ. ನಮ್ಮ ಸಾಯಿ ಅವರಲ್ಲಿ ಒಬ್ಬರು ಮತ್ತು ಅವರು ತಮ್ಮ ಭಕ್ತರ ಕಲ್ಯಾಣಕ್ಕಾಗಿ ಅವತರಿಸಿದರು. ಜ್ಞಾನದಲ್ಲಿ ಸರ್ವೋಚ್ಚ ಮತ್ತು ದೈವಿಕ ಹೊಳಪಿನಿಂದ ಸುತ್ತುವರೆದಿರುವ ಅವರು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ಪ್ರೀತಿಸುತ್ತಿದ್ದರು. ಅವರು ನಿಷ್ಕಪಟರಾಗಿದ್ದರು. ಶತ್ರುಗಳು, ಸ್ನೇಹಿತರು, ರಾಜರು ಮತ್ತು ಬಡವರು ಅವರಿಗೆ ಒಂದೇ ಆಗಿದ್ದರು. ಅವರ ಶಕ್ತಿಗಳ ಬಗ್ಗೆ ಕೇಳಿ. ಅವರ ಭಕ್ತರ ಸಲುವಾಗಿ ಅವರು ತಮ್ಮ ಪುಣ್ಯಗಳ ಸಂಗ್ರಹವನ್ನು ಖರ್ಚು ಮಾಡಿದರು ಮತ್ತು ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಎಚ್ಚರವಾಗಿದ್ದರು. ಆದರೆ ಭಕ್ತರು ಅವರನ್ನು ಸ್ವೀಕರಿಸಲು ಉದ್ದೇಶಿಸದ ಹೊರತು ಅವರನ್ನು ಎಂದಿಗೂ ಸಮೀಪಿಸಲು ಸಾಧ್ಯವಿಲ್ಲ. ಅವರ ಸರದಿ ಬರದಿದ್ದರೆ ಬಾಬಾ ಅವರನ್ನು ನೆನಪಿಸಿಕೊಳ್ಳಲಿಲ್ಲ ಮತ್ತು ಅವರ ಲೀಲೆಗಳು ಅವರ ಕಿವಿಗಳನ್ನು ತಲುಪಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಅವರಿಗೆ ಅವರನ್ನು ನೋಡುವ ಯೋಚನೆ ಹೇಗೆ ಬರುತ್ತಿತ್ತು? ಕೆಲವು ಪುರುಷರು ಸಾಯಿಬಾಬಾ ಅವರನ್ನು ನೋಡಲು ಬಯಸಿದ್ದರು, ಆದರೆ ಅವರ ಮಹಾಸಮಾಧಿಗೆ ಮುಂಚಿತವಾಗಿ ಅವರ ಮರ್ತ್ಯ ರೂಪವನ್ನು ತ್ಯಜಿಸುವ ಮೊದಲು ಅವರ ದರ್ಶನ ಪಡೆಯುವ ಅವಕಾಶ ಅವರಿಗೆ ಸಿಗಲಿಲ್ಲ. ಬಾಬಾ ಅವರ ದರ್ಶನದ ಬಯಕೆ ಈ ರೀತಿ ತೃಪ್ತಿಗೊಳ್ಳದ ಅನೇಕ ಜನರಿದ್ದಾರೆ. ಈ ವ್ಯಕ್ತಿಗಳು ಅವರಲ್ಲಿ ನಿಜವಾದ ನಂಬಿಕೆಯನ್ನು ಹೊಂದಿದ್ದರೆ ಮತ್ತು ಅವರ ಲೀಲೆಗಳನ್ನು ಕೇಳಿದರೆ ಅವರ ಹಾಲಿನ ದರ್ಶನ ಅನ್ವೇಷಣೆಯು ಹೆಚ್ಚಿನ ಮಟ್ಟಿಗೆ ಈ ಮಜ್ಜಿಗೆಯಿಂದ ಬಾಬಾ ಅವರ ಲೀಲೆಗಳಿಂದ ತೃಪ್ತಿಗೊಳ್ಳುತ್ತದೆ. ಯಾರಾದರೂ ಕೇವಲ ಅದೃಷ್ಟದಿಂದ ಅಲ್ಲಿಗೆ ಹೋಗಿ ಬಾಬಾ ಅವರ ದರ್ಶನವನ್ನು ಪಡೆದಿದ್ದರೆ ಅವರು ಬಯಸಿದ್ದಕ್ಕಿಂತ ಹೆಚ್ಚು ಕಾಲ ಅಲ್ಲಿ ಇರಲು ಸಾಧ್ಯವೇ? ಯಾರೂ ತಮ್ಮ ಸ್ವಂತ ಇಚ್ಛೆಯಿಂದ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಮತ್ತು ಬಾಬಾ ಬಯಸಿದ್ದಕ್ಕಿಂತ ಹೆಚ್ಚು ಕಾಲ ಅಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಬಾಬಾ ಅವರಿಗೆ ಉಳಿಯಲು ಅನುಮತಿಸುವವರೆಗೆ ಮತ್ತು ಬಾಬಾ ಕೇಳಿದಾಗ ಸ್ಥಳದಿಂದ ಹೊರಹೋಗಬೇಕಾದವರೆಗೆ ಮಾತ್ರ ಅವರು ಅಲ್ಲಿ ಉಳಿಯಲು ಸಾಧ್ಯವಾಯಿತು. ಆದ್ದರಿಂದ ಎಲ್ಲವೂ ಬಾಬಾ ಅವರ ಇಚ್ಛೆಯ ಮೇಲೆ ಅವಲಂಬಿತವಾಗಿದೆ. ಕಾಕಾ ಮಹಾಜನಿ. ಒಮ್ಮೆ ಕಾಕಾ ಮಹಾಜನಿ ಬಾಂಬೆಯಿಂದ ಶಿರಡಿಗೆ ಹೋದರು. ಅಲ್ಲಿ 1 ವಾರ ಇದ್ದು ಗೋಕುಲ ಅಷ್ಟಮಿ ಹಬ್ಬವನ್ನು ಆನಂದಿಸಲು ಬಯಸಿದ್ದರು. ಬಾಬಾ ಅವರ ದರ್ಶನ ಪಡೆದ ತಕ್ಷಣ ಬಾಬಾ ಅವರನ್ನು ನೀವು ಯಾವಾಗ ಮನೆಗೆ ಹಿಂತಿರುಗುತ್ತೀರಿ ಎಂದು ಕೇಳಿದರು. ಈ ಪ್ರಶ್ನೆಗೆ ಅವರು ಆಶ್ಚರ್ಯಚಕಿತರಾದರು, ಆದರೆ ಅವರು ಅದಕ್ಕೆ ಉತ್ತರಿಸಬೇಕಾಯಿತು. ಬಾಬಾ ಆದೇಶಿಸಿದಾಗ ಮನೆಗೆ ಹೋಗುವುದಾಗಿ ಹೇಳಿದರು. ನಂತರ ಬಾಬಾ ನಾಳೆ ಹೋಗುವೆ ಎಂದು ಹೇಳಿದರು. ಬಾಬಾ ಅವರ ಮಾತು ಕಾನೂನಾಗಿದ್ದು ಅದನ್ನು ಪಾಲಿಸಲೇಬೇಕಿತ್ತು. ಆದ್ದರಿಂದ ಕಾಕಾ ಮಹಾಜನಿ ಮರುದಿನ ಶಿರಡಿಯಿಂದ ಹೊರಟರು. ಅವರು ಬಾಂಬೆಯಲ್ಲಿರುವ ತಮ್ಮ ಕಚೇರಿಗೆ ಹೋದಾಗ ಅವರ ಉದ್ಯೋಗದಾತರು ತನಗಾಗಿ ಕಾತರದಿಂದ ಕಾಯುತ್ತಿರುವುದನ್ನು ಕಂಡುಕೊಂಡರು. ವ್ಯವಸ್ಥಾಪಕರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಆದ್ದರಿಂದ ಕಾಕಾ ಅವರ ಉಪಸ್ಥಿತಿಯು ಸಂಪೂರ್ಣವಾಗಿ ಅಗತ್ಯವಾಗಿತ್ತು. ಅವರು ಶಿರಡಿಯಲ್ಲಿರುವ ಕಾಕಾಗೆ ಪತ್ರವನ್ನು ಕಳುಹಿಸಿದ್ದರು. ಅದನ್ನು ಬಾಂಬೆಯಲ್ಲಿ ಅವರಿಗೆ ಮರುನಿರ್ದೇಶಿಸಲಾಯಿತು. ಬಾವುಸಾಹೇಬ್ ದುಮಾಲ್. ಒಮ್ಮೆ ಬಾವುಸಾಹೇಬ್ ದುಮಾಲ್ ಎಂಬ ವಕೀಲರು ನಿಫಡ್ಗೆ ಒಂದು ಪ್ರಕರಣಕ್ಕಾಗಿ ಹೋಗುತ್ತಿದ್ದರು. ದಾರಿಯಲ್ಲಿ ಅವರು ಶಿರಡಿಗೆ ಬಂದು ಬಾಬಾರ ದರ್ಶನ ಪಡೆದು ತಕ್ಷಣ ನಿಫಡ್ಗೆ ಹೋಗಲು ಬಯಸಿದರು. ಆದರೆ ಬಾಬಾ ಅವರಿಗೆ ಹಾಗೆ ಮಾಡಲು ಅವಕಾಶ ನೀಡಲಿಲ್ಲ. ಬಾಬಾ ಅವರನ್ನು ಶಿರಡಿಯಲ್ಲಿ 1 ವಾರಕ್ಕೂ ಹೆಚ್ಚು ಕಾಲ ಇರಲು ಒತ್ತಾಯಿಸಿದರು. ಈ ಮಧ್ಯೆ ನಿಫಡ್ನಲ್ಲಿರುವ ಮ್ಯಾಜಿಸ್ಟ್ರೇಟ್ ಹೊಟ್ಟೆಯಲ್ಲಿ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದರು ಮತ್ತು ಆದ್ದರಿಂದ ಪ್ರಕರಣವನ್ನು ಮುಂದೂಡಲಾಯಿತು. ನಂತರ ಶ್ರೀದುಮಾಲ್ಗೆ ಹೋಗಿ ಅವರ ಪ್ರಕರಣವನ್ನು ವಿಚಾರಣೆ ನಡೆಸಲು ಅವಕಾಶ ನೀಡಲಾಯಿತು. ಇದು ಕೆಲವು ತಿಂಗಳುಗಳ ಕಾಲ ನಡೆಯಿತು ಮತ್ತು 4 ಮ್ಯಾಜಿಸ್ಟ್ರೇಟ್ಗಳು ವಿಚಾರಣೆ ನಡೆಸಿದರು. ಅಂತಿಮವಾಗಿ ಶ್ರೀದುಮಾಲ್ ಪ್ರಕರಣವನ್ನು ಗೆದ್ದರು ಮತ್ತು ಅವರ ಕಕ್ಷಿದಾರರನ್ನು ಖುಲಾಸೆಗೊಳಿಸಲಾಯಿತು. ಶ್ರೀಮತಿ ನಿಮೋಂಕರ್. ನಿಮೋನದ ವಟಂದರ ಮತ್ತು ಗೌರವ ನ್ಯಾಯಾಧೀಶರಾದ ಶ್ರೀ ನಾನಾ ಸಾಹೇಬ್ ನಿಮೋನಕರ್ ಅವರು ತಮ್ಮ ಪತ್ನಿಯೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು. ಶ್ರೀ ಮತ್ತು ಶ್ರೀಮತಿ ನಿಮೋನಕರ್ ಅವರು ಬಾಬಾ ಅವರೊಂದಿಗೆ ಮಸೀದಿಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆದರು ಮತ್ತು ಅವರ ಸೇವೆ ಮಾಡಿದರು.
ಆದರೆ ಅವರ ಮಗ ಬೇಲಾಪುರದಲ್ಲಿ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ತಾಯಿ ಬಾಬಾ ಅವರ ಒಪ್ಪಿಗೆಯೊಂದಿಗೆ ಬೇಲಾಪುರಕ್ಕೆ ಹೋಗಿ ತನ್ನ ಮಗ ಮತ್ತು ಇತರ ಸಂಬಂಧಿಕರನ್ನು ನೋಡಲು ಮತ್ತು ಕೆಲವು ದಿನಗಳ ಕಾಲ ಅಲ್ಲಿಯೇ ಇರಲು ನಿರ್ಧರಿಸಿದರು. ಆದರೆ ನಾನಾ ಸಾಹೇಬ್ ಮರುದಿನವೇ ಅವಳನ್ನು ಹಿಂತಿರುಗಲು ಕೇಳಿಕೊಂಡರು. ಆ ಮಹಿಳೆಗೆ ಏನೂ ಮಾಡಬೇಕೆಂದು ತಿಳಿದಿರಲಿಲ್ಲ, ಆದರೆ ಅವಳ ದೇವರು ಸಾಯಿ ಅವಳ ಸಹಾಯಕ್ಕೆ ಬಂದರು. ಶಿರಡಿಯಿಂದ ಹೊರಡುವಾಗ ಅವಳು ಶ್ರೀ ನಿಮೋನಕರ್ ಮತ್ತು ಇತರ ಕೆಲವರೊಂದಿಗೆ ಸಾತೆಯ ವಾಡಾದ ಮುಂದೆ ನಿಂತಿದ್ದ ಬಾಬಾ ಅವರನ್ನು ನೋಡಲು ಹೋದಳು. ಅವಳು ಅವರ ಪಾದಗಳಿಗೆ ನಮಸ್ಕರಿಸಿ ಹೊರಡಲು ಅವರ ಅನುಮತಿಯನ್ನು ಕೇಳಿದಳು. ಬಾಬಾ ಅವಳಿಗೆ, ಬೇಗ ಹೋಗು, ಶಾಂತವಾಗಿ ಮತ್ತು ತೊಂದರೆಗೊಳಗಾಗದೇ ಇರು. 4 ದಿನಗಳ ಕಾಲ ಬೇಲಾಪುರದಲ್ಲಿ ಆರಾಮವಾಗಿ ಇರಿ. ನಿಮ್ಮ ಎಲ್ಲಾ ಸಂಬಂಧಿಕರನ್ನು ನೋಡಿ ನಂತರ ಶಿರಡಿಗೆ ಹಿಂತಿರುಗಿ. ಬಾಬಾ ಅವರ ಮಾತುಗಳು ಎಷ್ಟು ಸೂಕ್ತವಾಗಿದ್ದವು. ಬಾಬಾರವರ ಆಜ್ಞೆಯಿಂದ ನಾನಾ ಸಾಹೇಬನ ಪ್ರಸ್ತಾಪವು ರದ್ದುಗೊಂಡಿತು. ನಾಸಿಕ್ನ ಮೂಲೈ ಶಾಸ್ತ್ರಿ 6 ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ ಮತ್ತು ಜ್ಯೋತಿಷ್ಯ ಮತ್ತು ಹಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ಪಾರಂಗತರಾಗಿದ್ದ ನಾಸಿಕ್ನ ಮೂಲೈ ಶಾಸ್ತ್ರಿ ಎಂಬ ಸಾಂಪ್ರದಾಯಿಕ ಅಗ್ನಿಹೋತ್ರಿ ಬ್ರಾಹ್ಮಣರು ಒಮ್ಮೆ ಶಿರಡಿಗೆ ಶ್ರೀ ಬಾಪುಸಾಹೇಬ್ ಬೂಟಿ, ನಾಗ್ಪುರದ ಪ್ರಸಿದ್ಧ ಕೋಟ್ಯಾಧಿಪತಿ ಅವರನ್ನು ನೋಡಲು ಬಂದರು. ಅವರನ್ನು ಭೇಟಿಯಾದ ನಂತರ ಅವರು ಇತರ ಕೆಲವರೊಂದಿಗೆ ಮಸೀದಿಯಲ್ಲಿ ಬಾಬಾ ಅವರನ್ನು ನೋಡಲು ಹೋದರು. ಬಾಬಾ ತಮ್ಮ ಸ್ವಂತ ಹಣದಿಂದ ಮಾರಾಟಗಾರರಿಂದ ವಿವಿಧ ಹಣ್ಣುಗಳು ಮತ್ತು ಇತರ ವಸ್ತುಗಳನ್ನು ಖರೀದಿಸಿ ಮಸೀದಿಯಲ್ಲಿ ಹಾಜರಿದ್ದ ಜನರಿಗೆ ಹಂಚಿದರು. ಬಾಬಾ ಎಲ್ಲಾ ಕಡೆಯಿಂದ ಮಾವಿನ ಹಣ್ಣನ್ನು ಎಷ್ಟು ಕೌಶಲ್ಯದಿಂದ ಒತ್ತಿರುತ್ತಿದ್ದರು ಎಂದರೆ, ಯಾರಾದರೂ ಬಾಬಾ ಅವರಿಂದ ಅದನ್ನು ಪಡೆದು ಹೀರಿದಾಗ ಅವರು ಎಲ್ಲಾ ತಿರುಳನ್ನು ಒಂದೇ ಬಾರಿಗೆ ಬಾಯಿಗೆ ಹಾಕಿಕೊಳ್ಳುತ್ತಿದ್ದರು ಮತ್ತು ಕಲ್ಲು ಮತ್ತು ಚರ್ಮವನ್ನು ತಕ್ಷಣವೇ ಎಸೆಯುತ್ತಿದ್ದರು. ಬಾಬಾ ಬಾಳೆಹಣ್ಣನ್ನು ಸುಲಿದು ಕಾಳನ್ನು ಭಕ್ತರಿಗೆ ಹಂಚುತ್ತಿದ್ದರು, ಆದರೆ ಚರ್ಮವನ್ನು ಬಾಬಾ ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರು. ಮೂಲೈ ಶಾಸ್ತ್ರಿ ಹಸ್ತಸಾಮುದ್ರಿಕರಾಗಿದ್ದ ಕಾರಣ ಬಾಬಾ ಅವರ ಅಂಗೈಯನ್ನು ಓದಲು ಬಯಸಿದರು ಮತ್ತು ಅದನ್ನು ಚಾಚುವಂತೆ ಕೇಳಿಕೊಂಡರು. ಬಾಬಾ ಅವರ ವಿನಂತಿಯನ್ನು ನಿರ್ಲಕ್ಷಿಸಿ 4 ಬಾಳೆಹಣ್ಣನ್ನು ನೀಡಿದರು. ನಂತರ ಅವರೆಲ್ಲರೂ ವಾಡಾಗೆ ಹಿಂತಿರುಗಿದರು ಮತ್ತು ಮೂಲೈ ಶಾಸ್ತ್ರಿ ಸ್ನಾನ ಮಾಡಿ ಪವಿತ್ರ ಬಟ್ಟೆಗಳನ್ನು ಧರಿಸಿ ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಪ್ರಾರಂಭಿಸಿದರು. ನಂತರ ಬಾಬಾ ಎಂದಿನಂತೆ ಲೆಂಡಿಗೆ ಹೊರಟು ಸ್ವಲ್ಪ ಗೇರು ಬಟ್ಟೆಗಳಿಗೆ ಕೇಸರಿ ಬಣ್ಣ ಬಳಿಯಲು ಬಳಸುವ ಕೆಂಪು ಪದಾರ್ಥ ತೆಗೆದುಕೊಳ್ಳಿ, ಇಂದು ನಾವು ಕೇಸರಿ ಹಚ್ಚೋಣ ಎಂದು ಹೇಳಿದರು. ಬಾಬಾ ಏನು ಹೇಳುತ್ತಿದ್ದಾನೆಂದು ಯಾರಿಗೂ ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಬಾಬಾ ಹಿಂತಿರುಗಿದರು ಮತ್ತು ಮಧ್ಯಾಹ್ನದ ಆರತಿಗೆ ಸಿದ್ಧತೆಗಳು ನಡೆಯುತ್ತಿದ್ದವು. ಬಾಪುಸಾಹೇಬ್ ಜೋಗ್ ಮೂಲೈ ಶಾಸ್ತ್ರಿ ಅವರನ್ನು ಆರತಿಗೆ ತಮ್ಮೊಂದಿಗೆ ಬರುತ್ತೀರಾ ಎಂದು ಕೇಳಿದರು. ಶಾಸ್ತ್ರಿ ಅವರು ಮಧ್ಯಾಹ್ನ ಬಾಬಾ ಅವರನ್ನು ಭೇಟಿಯಾಗುವುದಾಗಿ ಉತ್ತರಿಸಿದರು. ಶೀಘ್ರದಲ್ಲೇ ಬಾಬಾ ತಮ್ಮ ಆಸನದಲ್ಲಿ ಕುಳಿತು ಭಕ್ತರಿಂದ ಪೂಜಿಸಲ್ಪಡುತ್ತಿದ್ದರು ಮತ್ತು ಆರತಿ ಪ್ರಾರಂಭವಾಯಿತು. ನಂತರ ಬಾಬಾ ಹೊಸ ಬ್ರಾಹ್ಮಣರಿಂದ ಸ್ವಲ್ಪ ದಕ್ಷಿಣೆ ಪಡೆಯಿರಿಯೇ ಎಂದು ಹೇಳಿದರು. ಬೂಟಿ ಸ್ವತಃ ದಕ್ಷಿಣೆಯನ್ನು ಪಡೆಯಲು ಹೋದರು ಮತ್ತು ಅವರು ಮೂಲೈ ಶಾಸ್ತ್ರಿಗೆ ಬಾಬಾ ಅವರ ಸಂದೇಶವನ್ನು ತಿಳಿಸಿದಾಗ ಶಾಸ್ತ್ರಿ ತುಂಬಾ ಗೊಂದಲಕ್ಕೊಳಗಾದರು. ಅವರು ಯೋಚಿಸಿದರು, ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ, ನಾನು ಏಕೆ ದಕ್ಷಿಣೆಯನ್ನು ನೀಡಬೇಕು? ಬಾಬಾ ಒಬ್ಬ ಮಹಾನ್ ಸಂತನಾಗಿರಬಹುದು, ಆದರೆ ನಾನು ಅವರ ಅವಲಂಬಿತನಲ್ಲ. ಆದರೆ ಸಾಯಿಬಾಬಾರಂತಹ ಮಹಾನ್ ಸಂತರು ಬೂಟಿಯಂತಹ ಕೋಟ್ಯಾಧಿಪತಿಯ ಮೂಲಕ ದಕ್ಷಿಣೆಯನ್ನು ಕೇಳುತ್ತಿದ್ದರಿಂದ ಅವರು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ತಮ್ಮ ದಿನಚರಿಯನ್ನು ಪೂರ್ಣಗೊಳಿಸದೆ ಅವರು ಬೂಟಿಯೊಂದಿಗೆ ಮಸೀದಿಗೆ ಹೊರಟರು. ತಮ್ಮನ್ನು ಪವಿತ್ರ ಮತ್ತು ಮಸೀದಿ ಇಲ್ಲದಿದ್ದರೆ ಎಂದು ಭಾವಿಸಿ ದೂರದಲ್ಲಿಯೇ ಇದ್ದು ಬಾಬಾ ಅವರ ಮೇಲೆ ಹೂವುಗಳನ್ನು ಎಸೆದರು. ಆಗ ಇದ್ದಕ್ಕಿದ್ದಂತೆ ಬಾಬಾರವರ ಜಾಗದಲ್ಲಿ ತಮ್ಮ ದಿವಂಗತ ಗುರು ಗೋಲಪ್ ಸ್ವಾಮಿಯನ್ನು ಅವರು ನೋಡಿದರು. ಅವರು ಆಶ್ಚರ್ಯಚಕಿತರಾದರು, ಇದು ಕನಸಾಗಿರಬಹುದೇ? ಮತ್ತು ಅವರ ದಿವಂಗತ ಗುರು ಗೋಲಪ್ ಅಲ್ಲಿ ಹೇಗೆ ಇರಲು ಸಾಧ್ಯ? ಅವರು ಸ್ವಲ್ಪ ಸಮಯದವರೆಗೆ ಮೂಕರಾಗಿದ್ದರು. ಅವರು ತಮ್ಮನ್ನು ತಾವು ಮುದುರಿಕೊಂಡು ಮತ್ತೆ ನೋಡಿದರು, ಆದರೆ ಅವರ ದಿವಂಗತ ಗುರು ಗೋಲಪ್ ಮಸೀದಿಯಲ್ಲಿದ್ದಾರೆ ಎಂಬ ಅಂಶವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಎಲ್ಲಾ ಅನುಮಾನಗಳನ್ನು ತ್ಯಜಿಸಿ ಅವರು ಮೇಲಕ್ಕೆ ಹೋಗಿ ತಮ್ಮ ಗುರುಗಳ ಪಾದಗಳಿಗೆ ಬಿದ್ದು ನಂತರ ಎದ್ದು ನಿಂತು ಕೈಗಳನ್ನು ಕಟ್ಟಿಕೊಂಡರು. ಇತರರು ಬಾಬಾರ ಆರತಿಯನ್ನು ಹಾಡಿದರು, ಆದರೆ ಮೂಲೈ ಶಾಸ್ತ್ರಿ ತಮ್ಮ ಗುರುಗಳ ಹೆಸರನ್ನು ಜಪಿಸಿದರು. ನಂತರ ಜಾತಿಯ ಹೆಮ್ಮೆ ಮತ್ತು ಪವಿತ್ರತೆಯ ಬಗ್ಗೆ ಎಲ್ಲಾ ವಿಚಾರಗಳನ್ನು ತ್ಯಜಿಸಿ ಅವರು ತಮ್ಮ ಗುರುಗಳ ಪಾದಗಳಿಗೆ ಬಿದ್ದು ಕಣ್ಣು ಮುಚ್ಚಿದರು. ಅವರು ಎದ್ದು ಕಣ್ಣು ತೆರೆದಾಗ ಬಾಬಾ ದಕ್ಷಿಣೆಯನ್ನು ಕೇಳುತ್ತಿರುವುದನ್ನು ಕಂಡರು. ಬಾಬಾರ ಆನಂದದಾಯಕ ರೂಪ ಮತ್ತು ಅಚಿಂತ್ಯ ಶಕ್ತಿಯನ್ನು ನೋಡಿ ಮೂಲೈ ಶಾಸ್ತ್ರಿ ತನ್ನನ್ನು ತಾನೇ ಮರೆತರು. ಅವರು ತುಂಬಾ ಸಂತೋಷಪಟ್ಟರು ಮತ್ತು ಅವರ ಕಣ್ಣುಗಳು ಆನಂದದ ಕಣ್ಣೀರುಗಳಿಂದ ತುಂಬಿದ್ದವು. ಅವರು ಮತ್ತೆ ಬಾಬಾರ ಮುಂದೆ ನಮಸ್ಕರಿಸಿ ದಕ್ಷಿಣೆಯನ್ನು ನೀಡಿದರು.
ಅವರು ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿದರು ಮತ್ತು ಅವರು ತಮ್ಮ ಸ್ವಂತ ಗುರುಗಳನ್ನು ನೋಡಿದರು ಎಂದು ಹೇಳಿದರು. ಈ ಅದ್ಭುತ ಲೀಲೆಯನ್ನು ನೋಡಿ ಎಲ್ಲರೂ ಭಾವುಕರಾದರು ಮತ್ತು ಬಾಬಾರವರ ಗೇರು ತನ್ನೆ, ನಾವು ಇಂದು ಕೇಸರಿ ಧರಿಸುತ್ತೇವೆ ಎಂಬ ಮಾತಿನ ಅರ್ಥವನ್ನು ಅವರು ಅರಿತುಕೊಂಡರು. ಬಾಬಾರವರ ಅದ್ಭುತ ಲೀಲೆಗಳು ಹೀಗಿವೆ. ಒಬ್ಬ ವೈದ್ಯ. ಒಮ್ಮೆ ಒಬ್ಬ ಮಾಮಲತಾರನು ವೈದ್ಯನಾಗಿದ್ದ ತನ್ನ ಸ್ನೇಹಿತನೊಂದಿಗೆ ಶಿರಡಿಗೆ ಬಂದನು. ಆ ವೈದ್ಯರು ತಮ್ಮ ದೇವರು ರಾಮನೆಂದು ಮತ್ತು ತಾನು ಮುಸ್ಲಿಮರ ಮುಂದೆ ನಮಸ್ಕರಿಸುವುದಿಲ್ಲ ಎಂದು ಹೇಳಿದರು. ಆದ್ದರಿಂದ ಅವರು ಶಿರಡಿಗೆ ಹೋಗಲು ಇಷ್ಟವಿರಲಿಲ್ಲ. ಮಾಮಲತಾರನು ಬಾಬಾರ ಮುಂದೆ ನಮಸ್ಕರಿಸುವಂತೆ ಯಾರೂ ಒತ್ತಾಯಿಸುವುದಿಲ್ಲ ಎಂದು ಉತ್ತರಿಸಿದ. ಆದ್ದರಿಂದ ಅವರು ಕೇವಲ ಬಂದು ತಮ್ಮ ಸಹವಾಸದ ಆನಂದವನ್ನು ಒದಗಿಸಬೇಕು. ಆದ್ದರಿಂದ ಅವರು ಶಿರಡಿಗೆ ಬಂದು ಬಾಬಾರ ದರ್ಶನ ಪಡೆಯಲು ಮಸೀದಿಗೆ ಹೋದರು. ವೈದ್ಯರು ಮುಂದೆ ಹೋಗಿ ಬಾಬಾರ ಮುಂದೆ ನಮಸ್ಕರಿಸುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವರು ತಮ್ಮ ದೃಢಸಂಕಲ್ಪವನ್ನು ಮರೆತು ಮುಸ್ಲಿಮರ ಮುಂದೆ ನಮಸ್ಕರಿಸಿದ್ದು ಹೇಗೆ ಎಂದು ಅವರನ್ನು ಕೇಳಿದರು. ನಂತರ ವೈದ್ಯರು ತಮ್ಮ ಪ್ರೀತಿಯ ದೇವತೆ ರಾಮನನ್ನು ಆಸನದ ಮೇಲೆ ನೋಡಿದೆ ಎಂದು ಉತ್ತರಿಸಿದರು ಮತ್ತು ಆದ್ದರಿಂದ ಅವರು ರಾಮನ ಮುಂದೆ ನಮಸ್ಕರಿಸಿದರು. ನಂತರ ಅವರು ಹಾಗೆ ಮಾಡುತ್ತಿರುವಾಗ ಅವರು ಸಾಯಿಬಾಬಾರನ್ನು ಅಲ್ಲಿ ಮತ್ತೆ ನೋಡಿದರು. ಬದಲಿಗೆ ನಿರಾಶೆಗೊಂಡು ಅವರು ಹೇಳಿದರು, ಇದು ಕನಸೇ? ಅವರು ಹೇಗೆ ಮುಸ್ಲಿಂ ಆಗಲು ಸಾಧ್ಯ? ಅವರು ಒಬ್ಬ ಮಹಾನ್ ಯೋಗ ಸಂಪನ್ನ, ಯೋಗದಿಂದ ತುಂಬಿದ ಅವತಾರ. ಮರುದಿನ ಅವರು ಪ್ರತಿಜ್ಞೆ ಮಾಡಿ ಉಪವಾಸ ಮಾಡಲು ಪ್ರಾರಂಭಿಸಿದರು. ಬಾಬಾ ಅವರನ್ನು ಆಶೀರ್ವದಿಸುವವರೆಗೂ ಅಲ್ಲಿಗೆ ಹೋಗುವುದಿಲ್ಲ ಎಂದು ನಿರ್ಧರಿಸಿ ಮಸೀದಿಯಿಂದ ಗೈರುಹಾಜರಾದರು. 3 ದಿನಗಳು ಕಳೆದವು ಮತ್ತು 4ನೇ ದಿನ ಖಾಂದೇಶ್ನಿಂದ ಅವರ ಆಪ್ತ ಸ್ನೇಹಿತನೊಬ್ಬ ಬಂದು ಬಾಬಾ ಅವರ ದರ್ಶನ ಪಡೆಯಲು ಆ ಸ್ನೇಹಿತನೊಂದಿಗೆ ಮಸೀದಿಗೆ ಹೋದನು. ಅವರಿಬ್ಬರೂ ಬಾಬಾರ ಮುಂದೆ ನಮಸ್ಕರಿಸಿದ ನಂತರ ಬಾಬಾ ವೈದ್ಯರನ್ನು ಯಾರಾದರೂ ತಮ್ಮನ್ನು ಕರೆತರಲು ಬಂದಿದ್ದೀರಾ ಎಂದು ಕೇಳಿದರು. ಈ ಮಹತ್ವದ ಪ್ರಶ್ನೆಯನ್ನು ಕೇಳಿ ವೈದ್ಯರು ಭಾವುಕರಾದರು. ಅದೇ ರಾತ್ರಿ ಅವರು ಬಾಬಾರಿಂದ ಆಶೀರ್ವದಿಸಲ್ಪಟ್ಟರು ಮತ್ತು ಅವರು ನಿದ್ರೆಯಲ್ಲಿ ಪರಮಾನಂದವನ್ನು ಅನುಭವಿಸಿದರು. ನಂತರ ಅವರು ತಮ್ಮ ಪಟ್ಟಣಕ್ಕೆ ಹೊರಟರು. ಅಲ್ಲಿ ಅವರು 15 ದಿನಗಳ ಕಾಲ ಅದೇ ಸ್ಥಿತಿಯನ್ನು ಅನುಭವಿಸಿದರು. ಹೀಗೆ ಸಾಯಿಬಾಬಾರ ಮೇಲಿನ ಅವರ ಭಕ್ತಿ ಗಮನಾರ್ಹವಾಗಿ ಹೆಚ್ಚಾಯಿತು. ಮೇಲೆ ಉಲ್ಲೇಖಿಸಲಾದ ಎಲ್ಲಾ ಕಥೆಗಳ, ವಿಶೇಷವಾಗಿ ಮೂಲೆ ಶಾಸ್ತ್ರಿಯವರ ಕಥೆಯ ನೀತಿಯೆಂದರೆ, ನಾವು ನಮ್ಮ ಗುರುಗಳಲ್ಲಿ ದೃಢವಾದ ನಂಬಿಕೆಯನ್ನು ಹೊಂದಿರಬೇಕು, ಬೇರೆ ಯಾರ ಮೇಲೂ ಅಲ್ಲ. ಸಾಯಿಬಾಬಾರವರ ಇನ್ನಷ್ಟು ಲೀಲೆಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.